ಕಾಂಗ್ರೆಸ್ ಬಿಜೆಪಿ ನಡುವೆ ಆರ್ಎಸ್ಎಸ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿತ್ತು. ಪಿಎಫ್ಐ ಎಸ್ಡಿಪಿಐ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದಿದ್ದಕ್ಕೆ ಶುರುವಾಗಿದ್ದ ಗಲಾಟೆ ಇದು. ಆ ಸಂದರ್ಭದಲ್ಲಿ ನೀವು ದೇಶದ ಭಯೋತ್ಪಾದಕರು ಅಂತ ಸಿದ್ದರಾಮಯ್ಯ ಹೇಳಿದ ಮಾತಿಗೆ ಕೆಂಡಾಮಂಡಲರಾದರು ಬಿಜೆಪಿ ನಾಯಕರು. ಆರ್ಎಸ್ಎಸ್ ವಿಚಾರದಲ್ಲಿ ನಾನು ಆರ್ಎಸ್ಎಸ್ ಅಂತ ಆರ್ ಅಶೋಕ್ ಹೇಳಿದ್ರು, ಪ್ರಧಾನಿಗಳು ಕೂಡ ಆರ್ಎಸ್ಎಸ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು ಆರ್ಎಸ್ಎಸ್ ಶಾಖೆಗೆ ಹೋಗಲ್ಲ ಅಧ್ಯಕ್ಷರೇ. ಎಲ್ಲ ನೀವು ಹೇಳ್ತೀರಾ, ಹಿಂದುಳಿದ ವರ್ಗದವರು ಕಳಿಸ್ತಾರೆ. ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟು ಜನ ಆರ್ಎಸ್ಎಸ್ ಶಾಖೆ ಕಳಿಸ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ, ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ, ಅಷ್ಟೇ ಅಂತ ಹೇಳಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತ ಅಲ್ಲ. ನಾವು ಇನ್ನೂ ಕಡಿಮೆ ಮಾಡತಕ್ಕಂಥ ಅಪರಾಧಗಳೇ ನಡೀಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ ಆರ್ಎಸ್ಎಸ್ನವರು. ನೀವು ಗಡಿ ದಾಟ್ತಾ ಇದ್ದೀರಿ, ನಿಮ್ಗೆ ವಯಸ್ಸಾಗ್ತಿದೆ, ಮೆಮರಿ ಲಾಸ್ ಆಗ್ತಾ ಉಂಟು, ಸಿಎಂ ಏಜ್ ಆಗ್ತಾ ಉಂಟು. ದೇಶದ ರಾಜಕಾರಣ ಮಾಡೋರೇ ಇವರು. ದೇಶದ ನಾವು ಆರ್ಎಸ್ಎಸ್ ನೀನು ಆರ್ಎಸ್ಎಸ್ ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ಕೊಂಡು ನೀನೆಲ್ಲಿ ಆರ್ಎಸ್ಎಸ್ ಹೋಗಿದ್ದೆ? ನೀನು ಆರ್ಎಸ್ಎಸ್ ಶಾಖಕ್ಕೆ ಹೋಗೇ ಇಲ್ಲ. ಈಗ ದೇಶದ ಭಾಷಣ ಮಾಡೋರೇ ನೀವು. ಪಿಎಫ್ಐ ಸಪೋರ್ಟ್ ಮಾಡೋರು ನೀವು, ಸ್ಟೇಷನ್ ಸಪೋರ್ಟ್ ಮಾಡೋರು ನೀವು, ರಾಜಕಾರಣ ಮಾಡೋರಿಗೆ ಸಪೋರ್ಟ್ ರಾಜಕಾರಣ ಮಾಡೋರಿಗೆ ಉತ್ತರ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿ. ಎಲ್ಲ ಆಂಟಿ ನ್ಯಾಷನಲ್ ಸಪೋರ್ಟ್ ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದು ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ, ನಿಮ್ಗೆಲ್ರಿಗೂ ಎತ್ತಿ ಗಲಾಟೆ ಮಾಡಿ ಅಂತ ಹೇಳ್ಕೊಟ್ಟಿರೋರು ಗೊತ್ತು ನನಗೆ. ನೋಡಪ್ಪ, ಹಿಂಗೆಲ್ಲ ಕೂಗಾಡಿದ್ರೆ ಯಾರು ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ ಎಸ್ಡಿಪಿಐ ಪಿಎಫ್ಐ ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ, ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಆರ್ಎಸ್ಎಸ್ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿತ್ತು. ಪಿಎಫ್ಐ ಎಸ್ಡಿಪಿಐ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದಿದ್ದಕ್ಕೆ ಶುರುವಾಗಿದ್ದ ಗಲಾಟೆ ಇದು. ಆ ಸಂದರ್ಭದಲ್ಲಿ ನೀವು ದೇಶದ ಭಯೋತ್ಪಾದಕರು ಅಂತ ಸಿದ್ದರಾಮಯ್ಯ ಹೇಳಿದ ಮಾತಿಗೆ ಕೆಂಡಾಮಂಡಲರಾದರು ಬಿಜೆಪಿ ನಾಯಕರು. ಆರ್ಎಸ್ಎಸ್ ವಿಚಾರದಲ್ಲಿ ನಾನು ಆರ್ಎಸ್ಎಸ್ ಅಂತ ಆರ್ ಅಶೋಕ್ ಹೇಳಿದ್ರು, ಪ್ರಧಾನಿಗಳು ಕೂಡ ಆರ್ಎಸ್ಎಸ್ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಇಲ್ಲ, ನಾವು ಪಾಕಿಸ್ತಾನ ಅಂತ ಹೇಳ್ತೀರಿ, ಪಾಕಿಸ್ತಾನದವರು ಅಂತ ಹೇಳ್ತೀರಿ. ಒಪ್ಕೊಂತಾರ ಅವರು ಪಾಕಿಸ್ತಾನದವರು ಅಂದ್ರೆ ಒಪ್ಕೊಂತಾರ ಅವರು. ಇವ್ರ ಮಕ್ಕಳು ಎಲ್ಲರೂ ಅಬ್ರಾಡ್ ಹೋಗ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ತೆಗ್ದಿದ್ದಾರೆ. ಇವ್ರ ಮಕ್ಕಳು ಯಾರು
ಎಲ್ಲ ನೀವು ಹೇಳ್ತೀರಾ. ಹಿಂದುಳಿದ ವರ್ಗದವರು ದಲಿತರಿಗೆ ಕಳಿಸ್ತಾರೆ. ಹೇಳಿ ಯಾರ್ಯಾರ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ? ಎಷ್ಟು ಜನ RSS ಶಾಖೆ ಕಟ್ಟಿದ್ರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ. ಎಲ್ಲಿದೆ ತೋರಿಸ್ರಿ. ಯಾರು ಇಲ್ಲ ಅಧ್ಯಕ್ಷರೇ, ಯಾರು ಇಲ್ಲ. ಅಷ್ಟೇ ಅಂತ ಹೇಳಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಂತ ಹೇಳಿ ನನಗೆ ತೃಪ್ತಿಯಾಗಿದೆ ಅಂತಲ್ಲ. ನಾವು ಇನ್ನೂ ಕಡಿಮೆ ಮಾಡತಕ್ಕಂಥ ಅಪರಾಧಗಳೇ ನಡೀಬಾರ್ದಾಗಿರ್ತಕ್ಕಂಥ, ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೆ ನೀವು ಜಾಸ್ತಿಯಾಗಿ RSSನವರು. ನೀವು ಗಡಿ ದಾಟ್ತಾ ಇದ್ದೀರಾ? ನಿಮ್ಗೆ ವಯಸ್ಸಾಗ್ತಿದೆ, ಮೆಮರಿ ಲಾಸ್ ಆಗ್ತಾ ಉಂಟು, ಸಿಎಂ ಏಜ್ ಆಗ್ತಾ ಉಂಟು. ದೇಶದ ರಾಜಕಾರಣ ಮಾಡವ್ರೆ ಇವರು. ನಾವು RSS ನೀನು RSS ಎಲ್ಲ ಕೂತ್ಕೊಳ್ಳಪ್ಪ. ಅಶೋಕ ಕಬಡ್ಡಿ ಆಡ್ತೀನಿ, ನೀನೆಲ್ಲಿ ಯಶಸ್ಸು ಹೋಗಿದ್ದೆ? ನೀ RSS ಶಾಖಕ್ಕೆ ಹೋಗೇ ಇಲ್ಲ. ಈಗ ದೇಶದ ಭಾಷಣ ಮಾಡವ್ರೆ ನೀವು. ಸ್ಟೇಷನ್ ಸಪೋರ್ಟ್ ಮಾಡೋರು ನೀವು. ರಾಜಕಾರಣ ಮಾಡೋರಿಗೆ ಅದು ಉತ್ತರ ಹೇಳಿರೋದು ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡಿ. ಮಾಡೋರು ನೀವು. ರೇ ಇವ್ರೆ ಜಾಸ್ತಿ ಮೇಲೆ ಮಾತಾಡೋದು ಬೇಡ, ಸುಮ್ಕೂರಿ. ನನಗೆ ನೀವೆಲ್ಲ ಸಭಾಧ್ಯಕ್ಷರೇ, ನಿಮ್ಗೆಲ್ರಿಗೂ ಇತ್ತೀಚೆಗೆ ಗಲಾಟೆ ಮಾಡಿ ಅಂತ ಹೇಳ್ಕೊಟ್ಟಿರೋರು ಗೊತ್ತು ನನಗೆ. ನೋಡಪ್ಪ, ಹಿಂಗೆಲ್ಲ ಕೂಗಾಡಿದ್ರೆ ಯಾರು ಕೇಳ್ತಿಲ್ಲ, ಯಾರಿಗೂ ಕೇಳಲ್ಲ. ಸಭಾಧ್ಯಕ್ಷರೇ, ಈ ದೇಶದ್ರೋಹ ಭಯೋತ್ಪಾದಕರಿಗೆ ಸಪೋರ್ಟ್ ಆಗ್ತಕ್ಕಂಥ SDPI PFI ಅವರ ಕೇಸ್ ವಿಡ್ರಾ ಮಾಡಿದವರೇ ಇವರು. ಕೇಸ್ ವಿಡ್ರಾ ಮಾಡಿದವರು ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ಯಾವ ಕೇಸನ್ನು ವಿಡ್ರಾ ಮಾಡಿಲ್ಲ. ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ಭಾಷಣ ಮಾಡಿದವರಿಗೆ. ನಮ್ಮ ಕಾಂಗ್ರೆಸ್ನಲ್ಲಿ